ಏನಿಲ್ಲ ಇಲ್ಲಿ ಇದು ನಮ್ಮ ಕಾಂಪ್ಲೆಕ್ಸ್ ಇದೆ. ಇಲ್ಲಿ ಜಸ್ಟ್ ಆರ್ಚ್ ಹತ್ರ ನಮ್ಮ ಕಾಂಪ್ಲೆಕ್ಸ್ ಇದೆ. ಆ ರೋಡ್ ಬ್ಲಾಕ್ ಆಗಿತ್ತು. ನಾನು ರೋಡ್ ಬ್ಲಾಕ್ ಅಂತ ಕೇಳಿದಾಗ ಏನೋ ಫಂಕ್ಷನ್ ಮಾಡ್ತೀವಿ ಅಂತಂದರು. ಸೊ ಇಮ್ಮಿಡಿಯೇಟಾಗಿ ನಾನು ಪೊಲೀಸವ್ರು ಫೋನ್ ಮಾಡಿ ಗಿರ್ಮಿಷನ್ ಆಗಿದೆ ನೋಡ್ರಪ್ಪ, ಯಾಕಂದರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಟ್ರಾಫಿಕ್ ಬ್ಲಾಕ್ ಜಾಸ್ತಿ ಆಗುತ್ತೆ, ಸಿಕ್ಕಾಪಟ್ಟೆ ಜನ ಒದ್ದಾಡ್ತಾರೆ. ಸೊ ಪೊಲೀಸರು ಬಂದು ಕೇಳಿದಾಗ ಅದಕ್ಕೆ ಏನೂ ಪರ್ಮಿಷನ್ ಇರಲಿಲ್ಲ ಅಂತಂದರು. ಸರಿ ಹಂಗೆಲ್ಲ ಮಾಡಬಾರ್ದು. ಪೊಲೀಸವ್ರು ಹೇಳಿದ್ರು ಇಲ್ಲ ಸರ್ ಏನೋ ಒಂದು ಇವತ್ತನೇ ಇಟ್ಕೊಂಡು ಬಿಟ್ಬಿಡ್ತಾರೆ ಅಂತಂದ್ರೆ ಸರಿ ಅಂತ ನಾನು ಬಂದುಬಿಟ್ಟೆ. ಅಷ್ಟೇ ಆಗಿದ್ದು, ಬೇರೆ ಏನಿಲ್ಲ. ಸೊ ಬಂದ ಮೇಲೆ ಇದೇ ಜಾಗದಲ್ಲಿ ನಿಂತ್ಕೊಂಡಿದ್ದೆ ನಾನು. ಮತ್ತು ನಮ್ಮ ಸ್ನೇಹಿತರು ಚಾಕು ಅಂತ ಇದು ಮನೆ ಹತ್ರ ನಮ್ಮದೇ ಕಾಂಪ್ಲೆಕ್ಸ್ ಇದೆ. ಅಲ್ಲಿ ಈ 40 ಜನ ಹೆಚ್ಚು ಕಮ್ಮಿ ಒಂದು 40 ಜನ ಇರ್ಬೋದು. ಇಲ್ಲಿ ಅವನು ಇದೇ ರೋಡಲ್ಲಿ ನಾಗರಾಜ್ ಅಂತ ಇದ್ದಾನೆ, ಕೊಲೆ ಕೇಸಲ್ಲಿ ಮನೆ ಸತ್ತೋದ ಅವನ ಮಗ. ಆಮೇಲೆ ಕಣ್ಣಪ್ಪನವರ ಮುನ್ರಾಜನ ಮಗ ಅಭಿ ಅಂತೆ. ಮತ್ತು ಇಲ್ಲಿ ಇದೇ ಕಾರ್ನರಲ್ಲಿ ಏನೋ ಜಿಮ್ ಇಟ್ಕೊಂಡಿದ್ದಾನೆ, ಸಿದ್ದು ಯಾದವ್ ಅಂತ. ಮತ್ತು ಅವ್ರು ಯಾರೋ ಭೂವಿ ಎಲ್ಲ ಒಂದು 7-8 ಜನ ಮುಖ ಪರಿಚಯ ಆಯಿತು. ಬಂದಂಗೆ ಅಟ್ಯಾಕ್ ಮಾಡಿದ್ರು. ಸೊ 40 ಜನ ಇದ್ದಾಗ ಬೆಳಗ್ಗೆ ನಾನು ಇವತ್ತು ಬರ್ಬೇಕಾದ್ರೆ ಗನ್ಮ್ಯಾನನ್ನು ಬಿಟ್ಟು ಮನೆ ಅಂದರೆ ಬೆಳಗ್ಗೆ ಆಗಬೇಕು ಅಂತೇಳಿ ನಾನು ಮನೇಲಿ ಬಿಟ್ಟು ಬಂದೆ. ಸೊ ಗನ್ಮ್ಯಾನು ಬಾಡಿಗಾರ್ಡ್ಸ್ ಯಾರೂ ಇರಲಿಲ್ಲ. ಸೊ ಅಂಥ ಟೈಮಲ್ಲಿ 40 ಜನ ಅಟ್ಯಾಕ್ ಮಾಡಿದ್ರು. ಹೆಂಗೋ ಡಿಫೆನ್ಸ್ ತೊಗೊಂಡು ಪುಷ್ ಮಾಡಿದೆ. ಕೆಡೆ ಬಿದ್ದೋಗ್ಬಿಟ್ಟೆ. ಬೆನ್ನೆಲ್ಲ ಸ್ವಲ್ಪ ತರ್ಚ್ಕಂತು. ಅಷ್ಟೊತ್ತಿಗೆ ಸ್ವಲ್ಪ ಸ್ಪ್ಲಿಟ್ ಆದರು, ಜನ ಎಲ್ಲ ಸೇರಿಕೊಂಡ್ರು. ಅವನೊಬ್ಬ ನೋ ಇದೆಲ್ಲ ಸಡನ್ನಾಗಿ ಆಗಿರೋ ವಿಚಾರ ಅಂತೂ ನನಗೇನು ಅನ್ನಿಸ್ತಾ ಇಲ್ಲ. ನಾವು ಮಾಡ್ತಾರ ಅಂತ ವೆಲ್ ಪ್ಲ್ಯಾಂಡು. ಈ ನೋಡಿ ಮನೆ ಮುನಿಗೆ ಇಕ್ಕಿದೆ, ಅವನು ಓಟಿ ರವಿ ಇಕ್ಕಿದೆ, ಆಮೇಲೆ ಇವನು ಮುತಾಲಿಕ್ ಇಕ್ಕಿದೆ. ಸ್ವಲ್ಪ ಮೆಣಸಿನ್ಕಾಯಿ ಇಕ್ಕೊಂಡವ್ರೆ. ಹಂಗಾಗಿ ಯಾರೋ ಪುಡಾರಿಗಳಿರ್ತಾವಲ್ಲ ಈ ಡ್ರಗ್ಗು, ಮೋಸ್ಟ್ ಆಫ್ ಅದರಲ್ಲಿ ಒಂದಷ್ಟು ಜನ ಎಲ್ಲ ಡ್ರಗ್ ಡೀಲರ್ಗಳಂತೆ. ಸೊ ದಟ್ಸ್ ಸರ್ ಕರೆಕ್ಟು, ನಿಜ ಸರ್. ನಿಜ ಮಾತಾಡಿದವ್ರಿಗೆ ಬಾಯಿ ಮುಚ್ಚೋಕ್ಕಾಗತ್ತಾ? ಇವತ್ತು ಅವ್ರ ಅದೃಷ್ಟ ಚೆನ್ನಾಗೈತೆ, ಗನ್ಮ್ಯಾನ್ಗಳಿರಲಿಲ್ಲ. ಗನ್ಮ್ಯಾನ್ ಇದ್ದಿದ್ರೆ ಇವತ್ತು ಒಂದು ಹೆಡ್ಲೈನ್ಸ್ ಆಗಿರೋದು, ಜಗದೀಶ್ ಗನ್ಮ್ಯಾನ್ಗಳಿಂದ ಇಬ್ಬರ ಹತ್ಯೆ ಅಂತ. ಸದ್ಯ ತಪ್ಪಿದೆ ಅದು ನಮಗೆ. ಏನು ಮಾಡಬೇಕು ಈಗ? ವಿ ಡೋಂಟ್ ನಮಗೆ ಯಾರನ್ನೂ ಕೊಲೆ ಮಾಡಬೇಕು ಅಥವಾ ಮಾಡಬೇಕಂತಿಲ್ಲ. ನಮ್ಮ ವಿಚಾರ ಬಂದಾಗ ಏನೋ ಬಂತು ಅಂದರೆ ಖಂಡಿತವಾಗಿ ಗುಂಡಾಗ್ತೀವಿ ಸರ್. ನೆಕ್ಸ್ಟ್ ಟೈಮು ದೇರ್ ಇಸ್ ನೋ ಸೆಕೆಂಡ್ ಥಾಟ್, ಡೆಫಿನೆಟ್ಲಿ ಫೈರ್ ಮಾಡ್ತೀವಿ. ಗುಂಡಾಕ್ಸ್ಕೊಳಕ್ಕೆ ಇಷ್ಟ ಇದ್ದರೆ ಬರಲಿ ಸರ್.